ಹಾಯ್ ಗೆಳೆಯರೆ, ಈಗ ರಂಜಾನ್ ತಿಂಗಳು ಸ್ಟಾರ್ಟ್ ಆಗಿದೆ. ಉಪವಾಸ ಇರಬೇಕು ಅಂತ ನೀವು ಸ್ವಲ್ಪ ಕೇಳ್ತಿರ್ಬೋದು. ಇದನ್ನು ಮುಸ್ಲಿಂ ಧರ್ಮದವರು ಫಾಲೋ ಮಾಡ್ತಾರೆ. ಸೊ ಬನ್ನಿ, ಈ ರಂಜಾನ್ ಧರ್ಮ ಅಂದರೆ ಏನು, ಅಂದರೆ ಈ ರಂಜಾನನ್ನು ಹೇಗೆ ಇವರು ಆಚರಣೆ ಮಾಡ್ತಾರೆ ಸ್ವಲ್ಪ ನೋಡೋಣ ಬನ್ನಿ ಸ್ನೇಹಿತರೆ. ರಂಜಾನ್ ಇದು ಒಂದು ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳು. ನೆನಪಿರಲಿ ಸ್ನೇಹಿತರೆ, ಇದೊಂದು ಕ್ಯಾಲೆಂಡರ್ ಹೇಗೆ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ನಾವು ತಿಂಗಳು ಫಾಲೋ ಮಾಡ್ತೀವಿ, ಹಾಗೆ ಇದೊಂದು ರಂಜಾನ್ ಅಂತೂ ಇದೊಂದು ತಿಂಗಳು ಬರ್ತಿದೆ. ಇದೊಂದು ಇಸ್ಲಾಂ ಧರ್ಮದ ಒಂದು ಕ್ಯಾಲೆಂಡರ್ ಪ್ರಕಾರ ಇದು ಒಂದು 9ನೇ ತಿಂಗಳು. ಇದನ್ನು ವಿಶ್ವದಾದ್ಯಂತ ಮುಸ್ಲಿಮರು ಇದನ್ನು ಆಚರಣೆ ಮಾಡ್ತಾರೆ. ಈ ರಂಜಾನ್ ತಿಂಗಳ ದಿನ ಇವರು ಏನು ಮಾಡ್ತಾರೆ ಅಂದರೆ ಉಪವಾಸ, ಪ್ರಾರ್ಥನೆ ಮತ್ತು ಪ್ರತಿಬಂಧ ಮತ್ತು ಪವಿತ್ರ ತಿಂಗಳೆಂದು ಇವರು ಆಚರಿಸುತ್ತಾರೆ. ಈ ತಿಂಗಳಲ್ಲಿ ಮುಸ್ಲಿಮರು ಏನು ಮಾಡ್ತಾರೆ ಅಂದರೆ ಸೂರ್ಯಾಸ್ತದ ಮೊದಲು ಮತ್ತು ಸೂರ್ಯಾಸ್ತದ ನಂತರ ಊಟ ಮತ್ತು ನೀರನ್ನು ಕುಡಿಯುತ್ತಾರೆ. ಅಂದರೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಈ ಬೆಳಕು ಎಲ್ಲಿ ತನಕ ಕಾಣ್ತಿರ್ತಾರೆ ಭೂಮಿಯ ಮೇಲೆ ಅಲ್ಲಿ ತನಕ ಇವರು ಊಟ ಮಾಡಬಾರ್ದು, ನೀರು ಕುಡಿಯಬಾರ್ದು. ಈ ರೀತಿಯ ಒಂದು ಉಪವಾಸವನ್ನು ಇವರು ಮಾಡ್ತಾರೆ. ಅಂದರೆ ಇವರು ಬೆಳಿಗ್ಗೆ 5:30ಗೆ ಅಥವಾ ಊಟ ಮಾಡ್ತಾರೆ, ಅದಕ್ಕೆ ಇವರು ಸೆಹರಿ ಅಂತ ಹೇಳ್ತಾರೆ. ಮತ್ತು ಸಾಯಂಕಾಲ 7 ಗಂಟೆ ಆದಮೇಲೆ ಇವರು ಊಟ ಮಾಡ್ತಾರೆ, ಇದಕ್ಕೆ ಇವರು ಇಫ್ತಾರ್ ಅಂತ ಹೇಳ್ತಾರೆ. ಈ ರೀತಿ ಈ ಪೂರ್ತಿ ತಿಂಗಳು ನಡೆಯುತ್ತದೆ ಒಂದು ರಂಜಾನ್ ಎಂದು. ರಂಜಾನ್ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಹೆಚ್ಚಿನ ಭಕ್ತಿ ಹಾಗೂ ದಾನಕ್ಕೆ ಒಂದು ಒಳ್ಳೆಯ ಸಮಯ ಎಂದು ಇವರು ನಂಬಿದ್ದಾರೆ. ಅಂದರೆ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕುರಾನ್ ಮೊದಲ ಅವಲೋಕನದಲ್ಲಿ ಹೇಳಿದ್ದಾರೆ. ರಂಜಾನ್ ಕೊನೆಯ 10 ದಿನಗಳು ವಿಶೇಷವಾಗಿ ಮಹತ್ವವಾಗಿವೆ, ಏಕೆಂದರೆ ಅವುಗಳು ಲೈಲತ್ ಅಲ್ ಕುದರ್ ಅಂದರೆ ಅಧಿಕಾರದ ರಾತ್ರಿ, ಕುರಾನನ್ನು ಮೊದಲು ಬಹಿರಂಗಪಡಿಸಿದ ರಾತ್ರಿ ಎಂದು ನಂಬಲಾಗುತ್ತದೆ. ಅಂದರೆ ಈ ರಂಜಾನ್ ತಿಂಗಳಿನ ಒಂದು ಕೊನೆಯ 10 ದಿನ ಏನಿರುತ್ತೆ ಅಲ್ಲ, ಆವಾಗ ಅವು ತುಂಬಾ ಇಂಪಾರ್ಟೆಂಟ್ ದಿನಗಳು. ಇದು ಇಡೀ ಪೂರ್ತಿ ತಿಂಗಳು ಇಂಪಾರ್ಟೆಂಟ್ ಇರುತ್ತೆ, ಅದರಲ್ಲಿ ಸ್ವಲ್ಪ 10 ದಿನಗಳು ಸ್ಪೆಷಲು. ಆವಾಗ ರಂಜಾನ್ನಲ್ಲಿ ಇವರು ಇಡೀ ರಾತ್ರಿನೂ ಇವರು ಹುಷಾರಿರ್ತಾರೆ, ಅಂದರೆ ಹೊಟ್ಟೆ ಮಲಗೋದೇ ಇಲ್ಲ ಇವರು, ಅದನ್ನು ನೀವು ತಿಳ್ಕೊರಿ. ಇವರು ಅದಕ್ಕೆ ಜಾಗರಣೆ ಅಂತ ಕರೆಯುತ್ತಾರೆ. ಮತ್ತು ಈ ಒಂದು ಪೂರ್ತಿ ತಿಂಗಳು ಆದ ಮೇಲೆ ಅಂದರೆ ಇವರು ಚಂದ್ರನನ್ನು ಫಾಲೋ ಮಾಡ್ತಾರೆ. ಅಂದರೆ ಈಗ ತಿಂಗಳ ಮುಗೀತು ಹೇಗೆ ಗೊತ್ತಾಗುತ್ತೆ ಅಂದರೆ ಇವರಿಗೆ ರಂಜಾನಿನ ಕೊನೆಯ ದಿನದಲ್ಲಿ ಚಂದ್ರ ಕಾಣಿಸುತ್ತಾನೆ. ಸೊ ಆವಾಗ ಇವರು ನೆಕ್ಸ್ಟ್ ದಿನ ಏನು ಮಾಡ್ತಾರೆ, ಈದ್ ಅಂತ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದನ್ನು ನಾವೆಲ್ಲ ಈದ್ ಅಂತ ಕರೆಯುತ್ತೀವಿ, ಆದರೆ ಇವರು ಈದ್ ಉಲ್ ಫಿತರ್ ಅಂತ ಇದನ್ನು ಆಚರಣೆ ಮಾಡ್ತಾರೆ. ಮತ್ತು ಆ ದಿನ ಒಂದು ನಮಾಜಿಯನ್ನು ಮಾಡ್ತಾರೆ ಇವರು. ಈ ರೀತಿ ಇದನ್ನು ಕೆಲಸ ಮಾಡ್ತಾರೆ. ಮತ್ತು ರಂಜಾನಿನ ತಿಂಗಳಲ್ಲಿ ಇಡೀ ರಾತ್ರಿ ಇವರು ನಮಾಜನ್ನು ಮಾಡ್ತಿರ್ತಾರೆ. ಈ ರೀತಿ ಇವರು ಇಡೀ ರಂಜಾನ್ ತಿಂಗಳನ್ನು ಪವಿತ್ರ ತಿಂಗಳೆಂದು ಪ್ರಾರ್ಥನೆ ಮಾಡುತ್ತಾ ಈ ರಂಜಾನ್ ತಿಂಗಳನ್ನು ಇವರು ಆಚರಣೆ ಮಾಡುತ್ತಾರೆ. ಇದೇ ರಂಜಾನ್ ತಿಂಗಳು ಅಂತ. ಈ ವಿಷಯ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ, ರಂಜಾನ್ ಅಂದರೆ ಏನು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.